ಕೆ ಪೇಜಾವರ ಶ್ರೀಗಳು ಈಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮತ್ತು ಅದರ ಬಗ್ಗೆ ಮಾತನಾಡೋರು ಮೂರ್ಖರು ಅಂತ ಹೇಳ್ತಿದ್ದಾರೆ. ಯಾರು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಯಾರ ಅವ್ರನ್ನ ಕೇಳ್ರಿ, ಯಾರು ಅದರ ವಿರುದ್ಧ ರಿಯಾಕ್ಟ್ ಮಾಡ್ಯಾರ ಅವ್ರು ಕೇಳ್ರಿ. ಮಾಡೋ ಕೆಲಸ ಭಾಳ. ಸರ್, ಇನ್ನೊಂದು ವಿಚಾರಕ್ಕೆ ಏನಂತಂದ್ರೆ, ಈಗ MLA ಅವರು ಮಗ ಅಧಿಕಾರಿಗೆ ಅವಹೇಳನವಾಗಿ ಮಾತಾಡುವಂತ ವಿಡಿಯೋ ವೈರಲ್ ಆಗ್ತಿದ್ದಾವೆ. ಬಸವೇಶ್ವರ ಅವರು, ಸಂಗಮೇಶ್ವರ ಪುತ್ರ ಏನು ಸಂಪೂರ್ಣ ಸರಿಯಾದ ಮಾಹಿತಿ ಎಲ್ಲ ಸಿಕ್ಕಾಗ ನಾನು ಅದಕ್ಕೆ ಪ್ರತಿಕ್ರಿಯಿಸ್ತೇನೆ. ಏನರ ಒಂದು ಮಾಹಿತಿ ನೀವು ಕೇಳಿದ ಕೂಡ ನಾನು ನೋಡಿಲ್ಲ, ಟಿವಿನೂ ನೋಡಿಲ್ಲ, ಒಮ್ಮೆ ಪ್ರತಿಕ್ರಿಯೆ ಮಾಡೋದು ಕಾನೂನು ಮಂತ್ರಿಯಾಗಿ ಸರಿಯಲ್ಲ. ಮಹಿಳಾ ಅಧಿಕಾರಿಗೆ ನಿಂದನೆ ಮಾಡೋದು, ಫೋನ್ ಮೂಲಕ ಬೆದರಿಕೆ ಹಾಕೋದು, ಆ ಘಟನೆನೇ ಗೊತ್ತಿಲ್ಲದೆ ಇದ್ದಾಗ ಕಾನೂನು ಮಂತ್ರಿಯಾಗಿ ನಾನು ಪ್ರತಿಕ್ರಿಯಿಸಬೇಕು ಅಂತೇಳಿ ನೀವು ಅಪೇಕ್ಷೆ ಮಾಡೋದು ತಪ್ಪು. ಸರ್, ಆ ರೀತಿ ಘಟನೆ ಬಗ್ಗೆ ತಾವು ಏನ್ ಹೇಳ್ತೀರಿ? ಅದು ಘಟನೆ ತಮ್ಮ ಗಮನಕ್ಕಿಲ್ಲ, ಆ ರೀತಿ ಘಟನೆ ಆದ್ರೆ ಏನಂತ ಸರ್? ಅಂತ ಯಾವ ಘಟನೆಗಳು ಆಗಬಾರ್ದು. ಸರ್, ಇನ್ನೊಂದು ಏನು ವಿಚಾರ ಅಂತಂದ್ರೆ, ಈಗ ಮೈಸೂರಿನಲ್ಲಿ ಗಲಾಟೆ ಆಯಿತು, ಉದಯಗಿರಿ ಸ್ಟೇಷನ್ಗೆ ಪೊಲೀಸರ ಮೇಲೆ ಹಲ್ಲೆ ಮಾಡಿ 14 ಜನ ಪೊಲೀಸರಿಗೆ ಗಾಯಗಳಾಗಿದ್ದಾವೆ. ಸೊ ಇಂಥ ಘಟನೆಗಳು ಇತ್ತೀಚೆಗೆ ಆದಾಗ ಸರ್ಕಾರ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ತದೆ. ಕಾನೂನು ಯಾರನ್ನು ಬಿಡೋದಿಲ್ಲ. ಸರಿ, ಯಾಕೆ ಈ ಘಟನೆ ಪದೇ ಪದೇ ಪುನರಾವರ್ತನೆ ಆಗ್ತದೆ? ಯಾಕಂದ್ರೆ ಹಳೆ ಹುಬ್ಬಳ್ಳಿ ಕೇಸ್ ಆಯಿತು, KJHD 2024 ಸುದ್ದಿ ಹೇಳ್ತಿರಲ್ಲ. ಪುನರಾವರ್ತನೆ ಆಗ್ತಿರುವಂತದ್ದು ಪೊಲೀಸ್ ಸ್ಟೇಷನ್ಗಳಾಗ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ತೂರಾಟ. ನಾವು ಎಲ್ಲ ಬಿಗು ಮಾಡ್ತಾ ಇದ್ದೇವಲ್ಲ, ಆ ಬಿಗುವಿನ ಹಿನ್ನೆಲೆಯೊಳಗ ಅಲ್ಲೊಂದು ಇಲ್ಲೊಂದು ಈ ರೀತಿಯಾಗಿರ್ತಕ್ಕಂಥ ಅತೃಪ್ತ ಮನಸ್ಸುಗಳು ಏನಾರ ಮಾಡ್ತಿರ್ಬೋದು. ಅವು ಸಹಿತ ಆಗದ ಹಾಗೆ ನೋಡೋದು ನಮ್ಮ ಸರ್ಕಾರದ ಕೆಲಸ. ವಿಪಕ್ಷಗಳು ಹೇಳ್ತವೆ ಕಾಂಗ್ರೆಸ್ನ ಕಾನೂನು ವೈಫಲ್ಯವೇ ಇದಕ್ಕೆ ಮುಖ್ಯ ಕಾರಣ ಅಂತ ವಿಪಕ್ಷಗಳ ಎದುರು ವೈಫಲ್ಯ. ಯಾಕಂತಂದ್ರೆ ಪೊಲೀಸ್ ಇಲಾಖೆ ವೈಫಲ್ಯ. ಇಂಥ ಘಟನೆಗಳು ಪೊಲೀಸ್ ಇಲಾಖೆ ಮೇಲೆ ಕಲ್ತೂರಾಟ ಆಗ್ತಾವೆ, ಪೊಲೀಸರ ಮೇಲೆ ಕಲ್ತೂರಾಟ ಆಗ್ತಾವೆ, ಗಾಯಗಳಾಗ್ತಾವೆ. ಒಂದು ಘಟನೆ ಆದ್ರೆ ಸರ್ಕಾರದ ವೈಫಲ್ಯ ಅಂತಂದ್ರೆ ಏನದು ಸರ್? ಅದೋ ಒಂದು ಘಟನೆ ಸರ್, ಶಿವಮೊಗ್ಗ ಘಟನೆ ತಾವು ಗಮನಿಸಬಹುದು. ಹೇಳಿ, ಏನು ಶಿವಮೊಗ್ಗ ಘಟನೆ? ಏನು ಲಾಸ್ಟ್ ಟೈಮ್ ಕಲ್ಲು ತೂರಾಟ ಆಯ್ತು ಸರ್, ಅಲ್ಲೂ ಕೂಡ ಕಲ್ಲು ತೂರಾಟ ಆಯ್ತು. ಇಲ್ಲಿ ಹೋಳಿ ಹಬ್ಬದಾಗ ಕ್ಯಾಕೆ ಹೊಡೆದ್ರು. ಅದು ಈ ವಿಚಾರಗಳು ಸರ್ಕಾರ ಮಟ್ಟಕ್ಕೆ ಅಂತೂ ಬಂದಿಲ್ಲ. ಆಮೇಲೆ ಈ ರೀತಿ ಘಟನೆಗಳು ಆಗದ ಹಾಗೆ ನಮ್ಮ ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಳ್ತಾರೆ. ಸರ್, ಈ ಘಟನೆಯನ್ನು ಖಂಡಿಸ್ತೀರಾ? MLA ಮಗ ದರ್ಪ ಏನು ಅಧಿಕಾರಿ ಮೇಲೆ ಯಾವುದೇ ಇಂಥ ಘಟನೆಗಳು ಆಗದ ಹಾಗೆ ಸರ್ಕಾರ ನೋಡ್ಕೋತದೆ. ನೀವು ನೋಡ್ತಿದ್ದೀರಾ, ಇದು ನ್ಯೂಸ್ 88 ಕನ್ನಡ, ಸುದ್ದಿಯ ಜೊತೆ ಸದಾ ನಿಮ್ಮೊಂದಿಗೆ.